ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋದು ಈ ಒಂದು ಜಿಲ್ಲೆಯಲ್ಲಿ. ಇದು ಡೇ 20 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಸಕ್ಕರೆ ನಾಡು ಮಂಡ್ಯ. ಮಂಡ್ಯದಲ್ಲಿ ಮಾಂಡವ್ಯ ಎಂಬ ಋಷಿ ತಪಸ್ಸು ಮಾಡುತ್ತಿದ್ದರಿಂದ ಈ ಜಿಲ್ಲೆಗೆ ಮಂಡ್ಯ ಎಂದು ಹೆಸರು ಬಂದಿದೆ. ಮಂಡ್ಯ ಜಿಲ್ಲೆಯ ವಿಸ್ತೀರ್ಣ ಅಂದಾಜು 4961 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 2,37,000 ರುಗಳು ಹಾಗೂ ಸಾಕ್ಷರತೆ ಪ್ರಮಾಣ 70%. ಮಂಡ್ಯದಲ್ಲಿ ಒಟ್ಟು 7 ತಾಲೂಕುಗಳಿವೆ. ನಾಗಮಂಗಲ, ಕೃಷ್ಣರಾಜಪೇಟೆ, ಪಾಂಡವಪುರ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಹಾಗೂ ಕೊನೆಯದಾಗಿ ಮಳವಳ್ಳಿ. ಮಂಡ್ಯ ಹೆಚ್ಚಾಗಿ ಯಾವುದಕ್ಕೆಲ್ಲ ಫೇಮಸ್ ಅಂದ್ರೆ ಫುಡ್ ಅಲ್ಲಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ರಾಗಿ ಮುದ್ದೆ ಬಸ್ಸಾರು, ರಾಗಿ ಮುದ್ದೆ ಉಪ್ಪೆಸರು ಹಾಗೂ ಮದ್ದೂರು ವಡೆ. ಪ್ರಮುಖ ಸ್ಥಳಗಳು KRS ಡ್ಯಾಮ್ ಹಾಗೂ ಬೃಂದಾವನ ಗಾರ್ಡನ್, ರಂಗನಾಥಿಟ್ಟು ಬರ್ಡ್ ಸೆಂಚುರಿ, ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಶ್ರೀರಂಗಪಟ್ಟಣ, ಮೇಲುಕೋಟೆ, ಕುಂತಿಬೆಟ್ಟ, ವೇಣುಗೋಪಾಲ ಸ್ವಾಮಿ ಟೆಂಪಲ್, ಆದಿಚುಂಚನಗಿರಿ, ಬಲಮುರಿ ಫಾಲ್ಸ್ ಹಾಗೂ ಕೊನೆಯದಾಗಿ ಗಗನಚುಕ್ಕಿ ಫಾಲ್ಸ್. ಮಂಡ್ಯ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮಂಡ್ಯದಲ್ಲಿ ಕಾವೇರಿ ನದಿಯ ಸೌಲಭ್ಯದಿಂದ ಅತಿ ಹೆಚ್ಚು ಕಬ್ಬು ಮತ್ತು ಭತ್ತನ ಬೆಳೆಯುತ್ತಾರೆ ಹಾಗೂ ಏಷ್ಯಾದ ಮೊದಲ ದೊಡ್ಡ ಜಲವಿದ್ಯುತ್ ಸ್ಥಾವರವನ್ನು 1902ರಲ್ಲಿ ಶಿವನ ಸಮುದ್ರ ಫಾಲ್ಸ್ ಅಲ್ಲಿ ನಿರ್ಮಿಸಲಾಗಿತ್ತು. ಅಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ಬೆಂಗಳೂರು ಹಾಗೂ KGFಗೆ ಸರಬರಾಜು ಮಾಡಲಾಗುತ್ತಿತ್ತು. ಮತ್ತೆ ಮಂಡ್ಯದ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಪಕ್ಷಿಧಾಮವಾಗಿದ್ದು ಸುಮಾರು 40 ಎಕರೆ ವಿಸ್ತೀರ್ಣ ಹೊಂದಿದೆ ಹಾಗೂ ಮಂಡ್ಯ 5 ನದಿಗಳ ಜಿಲ್ಲೆಯಾಗಿದ್ದು ಪ್ರಮುಖ ನದಿಯಾದ ಕಾವೇರಿ ಜೊತೆಗೆ 4 ಉಪನದಿಗಳಾದ ಹೇಮಾವತಿ, ಶಿಂಷಾ, ಲೋಕಪಾವನಿ ಹಾಗೂ ವೀರವೈಷ್ಣವಿ ನದಿಗಳನ್ನು ಹೊಂದಿದೆ. ಕೊನೆಯದಾಗಿ ಮಂಡ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆಯಾಗಿದ್ದು 92% ಜನ ಕನ್ನಡನ ಬಳಸ್ತಾರೆ. ನೀವೇನಾದ್ರೂ ಮಂಡ್ಯದವರಾಗಿದ್ರೆ ಈ ರೀಲ್ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಎಲ್ಲಾ ಜಿಲ್ಲೆಯ ವಿಡಿಯೋಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ.